ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಜೊತೆ ಕೂತ್ಕೊಂಡು ಅಭಿವೃದ್ಧಿ ಚರ್ಚೆ ಮಾಡ್ತಾ ಇಲ್ಲ ಅಂತ ಕಾಣಿಸ್ತಿದೆ. ಇವತ್ತು DCC ಬ್ಯಾಂಕ್ ವಿಚಾರಕ್ಕೆ ಬಹಳಷ್ಟು ಇಂಟ್ರೆಸ್ಟ್ ಅನ್ನ ತೆಗೆದುಕೊಂಡು ಚುನಾವಣೆ ನಡೆಸಲಿಕ್ಕೋಸ್ಕರ ನೆನ್ನೆ ರಾಜಣ್ಣ ಅವ್ರ ಸ್ಟೇಟ್ಮೆಂಟ್ ಇಂದ ನನಗೆ ಗೊತ್ತಾಗಿರೋದು. ನನಗೆ ಗೊತ್ತಿರಲಿಲ್ಲ ಮುಖ್ಯಮಂತ್ರಿಗಳ ಇನ್ವಾಲ್ವ್ಮೆಂಟ್ ಇದೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ನಾನು ಎಲ್ಲೋ ಈ ಅಧಿಕಾರಿಗಳ ಮಟ್ಟದಲ್ಲಿ ಯಾವ್ದಾದ್ರು ಒತ್ತಡಕ್ಕೆ ತಗೊಂಡು ಸೇರಿಸ್ಬಿಟ್ಟಿದ್ದೇನೆ ಅನ್ಕೊಂಡಿದ್ದೆ. ನೆನ್ನೆ ರಾಜಣ್ಣ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾದಂಥ ಇಂಟ್ರೆಸ್ಟ್ ಅನ್ನ DCC ಬ್ಯಾಂಕ್ ಚುನಾವಣೆ ನಡೆಸಲಿಕ್ಕೆ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ಅವರೇ ಹೇಳಿದ್ದಾರೆ, ನಾನು ಹೇಳ್ತಾ ಇಲ್ಲ, ಇದು ಮಾನ್ಯ ಸಚಿವರು ಹೇಳಿರ್ತಕ್ಕಂಥದ್ದು. ಆದ್ರಿಂದ ಮುಖ್ಯಮಂತ್ರಿಗಳ ಉದ್ದೇಶ ಏನಿತ್ತು, ಈ ಚುನಾವಣೆನ ಇಷ್ಟು ಬಹಳ ಇಂಟ್ರೆಸ್ಟ್ ಆಗಿ ತಗೊಳ್ಳಿಕ್ಕೆ ಬಹುಶಃ ಏನು ಕಾರಣ ಇತ್ತು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಟಾರ್ಗೆಟ್ ಮಾಡಬೇಕು, ಇನ್ನೊಂದು ಮಾಡಬೇಕು ಅಂತ ಹೇಳ್ದಂಥ ಸಂದರ್ಭದಲ್ಲಿ ಚುನಾವಣೆ ಫೇರ್ ಆಗಿ ಮಾಡಬೇಕು, ಪಾರದರ್ಶಕವಾಗಿ ಮಾಡಬೇಕು. ಟಾರ್ಗೆಟ್ ಮಾಡ್ತಕ್ಕಂಥದ್ದು ಯಾರನ್ನ, ಒಳ್ಳೆ ಕೆಲಸ ಮಾಡ್ತಕ್ಕಂಥ ಸಹಕಾರಿಗಳನ್ನ ನೀವು ಟಾರ್ಗೆಟ್ ಮಾಡೋದು. ಸಾಕಷ್ಟು ವಿಚಾರಗಳಿದ್ದಾವೆ ರಾಜ್ಯದಲ್ಲಿ, ಅಡ್ರೆಸ್ ಮಾಡೋಕ್ಕೆ ಸಾಕಷ್ಟು ವಿಚಾರಗಳಿದ್ದಾವೆ. ಅದು ಬಿಟ್ಬಿಟ್ಟು DCC ಬ್ಯಾಂಕ್ ಮಾಡಕ್ಕೆ ಬಂದಿದ್ದು. DCC ಬ್ಯಾಂಕಲ್ಲಿ ಏನೋ ಅಕ್ರಮ ಆಗಿದೆಯಾ? ಅಕ್ರಮ ಮಾಡ್ದಂಥವ್ರ ಪರವಾಗಿ ನೀವು ನಿಂತಿದ್ದೀರಲ್ಲ. 2018 ಹಿಂದೆ ನಮ್ಮ DCC ಬ್ಯಾಂಕ್ನಲ್ಲಿ 27 ಕೋಟಿ ಹಗರಣ, 27 ಕೋಟಿ ಹಗರಣ ಮಾಡ್ದಂಥವ್ರು ಯಾರು ಅಂತಕ್ಕಂಥದ್ದು ತನಿಖೆಯಿಂದ ಹೊರಗಡೆ ಬಂದಿದೆ. 64 ಎನ್ಕ್ವೈರಿ ಆಗಿದೆ, 68 ಆಗಿದೆ, 69 ಆಗಿದೆ. ಅವ್ರ ಪರ ನಿಂತಂಥವ್ರು ಯಾರು? ಅಕ್ರಮದ ಪರವಾಗಿ ನಿಂತಂಥವ್ರು ಯಾರು? ಅಕ್ರಮ ಮಾಡ್ದಂಥವ್ರ ಪರವಾಗಿ ನಿಂತಂಥವ್ರು ಯಾರು? ನಾವೀಗಾಗಲೇ ಕೋರ್ಟ್ನಲ್ಲಿ ಚುನಾವಣೆ ಮುಂಚೆನೆ ನಾವು ಕೇಸನ್ನು ದಾಖಲೆ ಮಾಡಿದ್ದೀವಿ. ಅದಿನ್ನೂ ಮುಗ್ದಿಲ್ಲ. ಅದು ನೆಕ್ಸ್ಟ್ ಪುನಃ ಅದನ್ನ ಮುಂದುವರಿಸ್ತೀವಿ. ನಮ್ಮ ಕಾನೂನು ಹೋರಾಟ ನಿರಂತರವಾಗಿ ಮಾಡ್ತೀವಿ. 100ಕ್ಕೆ 100 ಇವತ್ತೇನು ಸಹಕಾರ ಸಚಿವ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಈ ವಾದವನ್ನು ನಾವು ಈಗಾಗಲೇ ಮಂಡಿಸಿದ್ದೀವಿ ಕೋರ್ಟಲ್ಲಿ. ನಾವು ಪೂರಕವಾಗಿ ಈಗ ನಾವು ಇದನ್ನು ಸಹ ನಾವು ಕೋರ್ಟ್ಗೆ ಸಲ್ಲಿಸ್ತೀವಿ. ಈಗ ಸೆಷನಲ್ಲಿ ಬಹಳ ಸುದೀರ್ಘವಾಗಿ ಚರ್ಚೆ ನಡೀತು. ಕೋಆಪರೇಟಿವ್ ಆ್ಯಕ್ಟ್ನ ಅಮೆಂಡ್ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಬಹಳ ಸುದೀರ್ಘವಾಗಿ ಚರ್ಚೆಗಳು ನಡೀತು. ಅದು ಈಗ 2 ಬಾರಿ ನಮ್ಮ ವಿಧಾನಸಭೆಗೂ ಬಂತು, ವಿಧಾನ ಪರಿಷತ್ಗೂ ಹೋಗಿತ್ತು, ಅದಾದ ನಂತರ ಗವರ್ನರ್ಗೂ ಹೋಗಿತ್ತು, ಪುನಃ ಗವರ್ನರಿಂದ ವಾಪಸ್ ಬಂತು, ಪುನಃ ಗವರ್ನರ್ಗೆ ವಾಪಸ್ ಕಳಿಸಿದ್ದಾರೆ. ಅದರಲ್ಲೊಂದು ಅಮೆಂಡ್ಮೆಂಟ್ ಮಾಡಿದರು. ಸರ್ಕಾರದ 3 ಜನ ನಾಮಿನಿಗಳನ್ನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಸೇರಿಸಬೇಕು ಅಂತಕ್ಕಂಥದ್ದನ್ನ ಅಮೆಂಡ್ ಮಾಡಕ್ಕೆ ಕೊಟ್ಟಿದ್ರು. ಅಧಿವೇಶನದಲ್ಲಿ ಬಹಳ ಕೂಲಂಕುಷವಾಗಿ ಸುದೀರ್ಘವಾಗಿ 2 ದಿನಗಳ ಕಾಲ ಇದ್ರ ಬಗ್ಗೆ ಚರ್ಚೆ ನಡೆದಿದೆ. ನಾನು ಮುಂದಿನ ಬಾರಿನೂ ಸಹ ಸಹಕಾರ ಸಚಿವರಲ್ಲಿ ಪ್ರಶ್ನೆಯನ್ನು ಕೇಳ್ತೇನೆ. ಕಳೆದ 5 ಅಧಿವೇಶನಗಳಲ್ಲಿ ನಾನೇನು ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂತೆ, ನಮ್ಮ ಮೈಸೂರು ಜಿಲ್ಲಾ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಕೇಳಿದಂಥ ಯಾವುದೇ ಪ್ರಶ್ನೆಗೆ ಮಾನ್ಯ ಸಹಕಾರ ಸಚಿವರು ಅಧಿವೇಶನದಲ್ಲಿ ಉತ್ತರವನ್ನು ಕೊಟ್ಟಿಲ್ಲ. 100ಕ್ಕೆ 100 ಮುಂದಿನ ಅಧಿವೇಶನದಲ್ಲಿ ಇದನ್ನು ನಾನು ಪ್ರಸ್ತಾಪ ಮಾಡ್ತೀನಿ. ಅದನ್ನ ನನಗೆ ಗೊತ್ತಿಲ್ಲ, ನೀವು ಅದನ್ನ ಅವ್ರನ್ನೇ ಕೇಳಬೇಕು. ನನಗಂತೂ ಮುಖ್ಯಮಂತ್ರಿಗಳ ಬಗ್ಗೆ ಬಹಳ ವಿಶೇಷವಾದಂಥ ಗೌರವವನ್ನು ನಾವೆಲ್ಲ ಇಟ್ಕೊಂಡು, ನಾವಿನ್ನು ಬಹಳ ಕಿರಿಯ ಶಾಸಕರು, ಮೊದಲನೇ ಬಾರಿಗೆ ಆಯ್ಕೆ ಆಗಿರ್ತಕ್ಕಂಥವ್ರು. ಮಾನ್ಯ ಮುಖ್ಯಮಂತ್ರಿಗಳು 9 ಬಾರಿ ಆಯ್ಕೆ ಆಗಿರ್ತಕ್ಕಂಥವ್ರು, 2ನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು. ಬಹಳ ವಿಶೇಷವಾದಂಥ ಗೌರವವನ್ನು ನಾವುಗಳೆಲ್ಲರೂ ಸಹ ಅವ್ರ ಮೇಲೆ ಇಟ್ಕೊಂಡಿದ್ದೀವಿ. ಅವ್ರು ಯಾಕೆ ನಮ್ಮನ್ನು ಟಾರ್ಗೆಟ್ ಮಾಡ್ತಾವ್ರೆ ಅಂತಕ್ಕಂಥ ವಿಚಾರ ನಮಗೆ ಗೊತ್ತಿಲ್ಲ. ಬಹುಶಃ ಅವ್ರನ್ನೇ ನೀವು ಈ ಪ್ರಶ್ನೆಯನ್ನ ಕೇಳಬೇಕು. ಇದು ನಾನು ಯಾವತ್ತೂ ಸಹ ಈ ಯಾವುದೇ ವಿಚಾರಗಳನ್ನ ನಾನು ಮುಖ್ಯಮಂತ್ರಿಗಳ ಬಳಿ ಪ್ರಸ್ತಾಪ ಮಾಡಿಲ್ಲ, ಮಾಡೋದು ಇಲ್ಲ. ಯಾಕೆಂದ್ರೆ ಅವ್ರ ಬಗ್ಗೆ ಬಹಳ ವಿಶೇಷವಾದಂಥ ಗೌರವ ನಮ್ಮೆಲ್ಲರಿಗೂ ಸಹ ಇದೆ. ಆದರೆ ಟಾರ್ಗೆಟ್ ಮಾಡ್ತಕ್ಕಂಥ ವಿಚಾರ ಮೊದಲನೇ ಬಾರಿಗೆಲ್ಲ ಇದು. ಕಳೆದ ಬಾರಿ 2013ರಿಂದ 2018ರವರೆಗೆ ಮುಖ್ಯಮಂತ್ರಿಗಳು, ಮಾನ್ಯ ಇದೇ ಮುಖ್ಯಮಂತ್ರಿಗಳು ಅವತ್ತು ಸಹ ಮುಖ್ಯಮಂತ್ರಿ ಆಗಿದ್ದರು. 2015ರಲ್ಲಿ ನಡೆದಂಥ ಜಿಲ್ಲಾ ಸಹಕಾರಿ ಯೂನಿಯನ್ ಚುನಾವಣೆ, ಅವತ್ತು ಸಹ ಮುಖ್ಯಮಂತ್ರಿಗಳು ಹಸ್ತಕ್ಷೇಪವನ್ನು ಮಾಡಿ ಬಹಳ ದೊಡ್ಡ ಗೊಂದಲವನ್ನು ಉಂಟು ಮಾಡಿದರು. ಬಹುಶಃ ಮೈಸೂರು ಜಿಲ್ಲೆ, ಅವ್ರ ತವರು ಜಿಲ್ಲೆ, ಸಹಕಾರಿ ಕ್ಷೇತ್ರ ಭಾಳ ವಿಸ್ತಾರವಾಗಿ ಬೆಳೆದಿದೆ. 2 ಜಿಲ್ಲೆ, ಮೈಸೂರು ಚಾಮರಾಜನಗರ ಜಿಲ್ಲೆ.
ಸಹಕಾರಿ ಬ್ಯಾಂಕು ನಾನು ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿದೆ. ಅದು ಮುಖ್ಯಮಂತ್ರಿಗಳ ಗಮನಕ್ಕೂ ಸಹ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಇವತ್ತು ಅವ್ರ ಬಳಿ ಪ್ರಶ್ನೆ ಮಾಡ್ತಕ್ಕಂಥ ಅಷ್ಟು ದೊಡ್ಡ ಸ್ಥಾನಕ್ಕೆ ನಾನು ಬೆಳೆದಿಲ್ಲ. ನಾನಿನ್ನು ಭಾಳ ಚಿಕ್ಕವನು. ನಾನು ಅವ್ರನ್ನೇನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ. ಅಧಿವೇಶನದಲ್ಲಿ ನನ್ನ ಶಾಸಕನಾಗಿ ಒಬ್ಬ ಸಹಕಾರಿಯಾಗಿ ಸಹಕಾರಿ ಕ್ಷೇತ್ರವನ್ನು ದಯಮಾಡಿ ಉಳಿಸಿ, ಸಹಕಾರಿ ಕ್ಷೇತ್ರದಲ್ಲಿ ಯಾರ್ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅವ್ರು ಯಾರಿಗೂ ತೊಂದರೆ ಕೊಡಬೇಡಿ, ಅವ್ರ ಮುಕ್ತವಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀನಿ.